ನಾರದ ಪರ್ವತರಿಂದ ಹೀಗೆ ಉಪದಿಷ್ಟನಾಗಿರತಕ್ಕಂತಹ ಹರಿಶ್ಚಂದ್ರ ಅವರ ಮಾತನ್ನು ನಡೆಸಿಕೊಟ್ಟ. ತೋಷಯಾಮಾಸ ವರುಣಂ ಗೌತಮೀ ತೀರಮಾಶತಃ, ಗೋದಾವರಿ ನದಿ ತೀರಕ್ಕೆ ಹೋಗಿ ತಪಸ್ಸಿನಿಂದ ವರುಣನನ್ನು ಒಲಿಸಿಕೊಂಡ. ವರುಣ ಸಂತುಷ್ಟನಾದ. ಹರಿಶ್ಚಂದ್ರನಲ್ಲಿ ಕೇಳ್ತಾ ಇದ್ದಾನೆ, ಪುತ್ರಂ ದಾಸ್ಯಾಮಿ ತೇ ರಾಜನ್ ತ್ವಂ ಅಪುತ್ರೋ ಯತವ್ರತಃ. ನಿನಗೆ ಮಕ್ಕಳಿಲ್ಲ, ಮಕ್ಕಳು ಬೇಕು ಅಂತ ಹೇಳಿಕೊಂಡು ಬಯಸಿ ತಪಸ್ಸು ಮಾಡ್ತಾ ಇದ್ದಿ, ನಾನು ನಿನಗೆ ಮಗನನ್ನು ಕೊಡ್ತೇನೆ. ಆದರೆ ಒಂದು ಷರತ್ತು, ಯದಿ ಯಕ್ಷ್ಯಸಿ ತೇನೈವ ತವ ಪುತ್ರೋ ಭವೇ ಧ್ರುವಂ. ಹುಟ್ಟಿದ ಮಗುವನ್ನು ಯಜ್ಞದಲ್ಲಿ ನನಗೆ ಹವಿಸ್ಸನ್ನಾಗಿ ಸಮರ್ಪಿಸಬೇಕು, ಅಂದರೆ ನೀನು ನಾನು ಸಂತತಿಯನ್ನು ಕೊಡ್ತೇನೆ. ಹರಿಶ್ಚಂದ್ರ ಹಿಂದೆ ಮುಂದೆ ಯೋಚಿಸದೆ, ಹರಿಶ್ಚಂದ್ರೋಪಿ ವರುಣಂ ಯಕ್ಷೀಯತೇನ ಇತ್ಯವೋಚತ, ಅವನಂದ, ಆಗಲಿ, ಹುಟ್ಟಿದ ಮಗುವನ್ನು ನಿನಗೆ ನಾನು ಯಜ್ಞದಲ್ಲಿ ಬಲಿ ನೀಡ್ತೇನೆ, ಮಾತು ಕೊಟ್ಟ. ತಥೋ ಗತ್ವಾ ಹರಿಶ್ಚಂದ್ರ ಚರುಂ ಕೃತ್ವಾದು ವಾರುಣಂ. ಹರಿಶ್ಚಂದ್ರ ಮನೆಗೆ ಹೋದ. ವರುಣ ಮಂತ್ರವನ್ನು ಜಪಿಸಿ ಹವಿಸ್ಸನ್ನು ಯಜ್ಞದಲ್ಲಿ ವರುಣನಿಗೆ ನೀಡಿ ಹವಿಶೇಷವನ್ನು ಮಡದಿಗೆ ನೀಡಿದ. ಭಾರ್ಯಾಯೈ ನೃಪತಿ ಪ್ರಾದಾತ್ ತಥೋ ಜಾತ ಸತೋ ನೃಪಾತ್. ಹರಿಶ್ಚಂದ್ರನಿಗೆ ಸಂತತಿ ಉತ್ಪನ್ನ ಆಯಿತು, ಒಬ್ಬ ಮಗ ಹುಟ್ಟಿದ. ಜಾತೆ ಪುತ್ರೇ ಅಪಾಮೀಶಃ ಪ್ರೋವಾಚ ವದತಾಂಬರಃ. ಮಗ ಹುಟ್ಟಿದ್ದೇ ತಡ. ವರುಣ ಬಂದ ಹರಿಶ್ಚಂದ್ರನ ಬಳಿಗೆ, ಅದ್ಯೈವ ಪುತ್ರೋ ಎಷ್ಟವ್ಯ ಸ್ಮರಸೇ ವಚನಂಪುರ. ಇವತ್ತೇ ಯಜ್ಞ ಮಾಡು, ಆ ಮಗನನ್ನು ನನಗೆ ಬಲಿ ಕೊಡು ಅಂತ ಕೇಳಿದ. ಆವಾಗ ಹರಿಶ್ಚಂದ್ರ ಅಂದ, ನಿರ್ದಶೋ ಮೇಧ್ಯತಾಯಾದಿ ಪಶುರ್ಯಕ್ಷೇ ತಥೋಹ್ಯಹಂ. ಆವತ್ತು ವರವನ್ನು ನೀಡೋ ಹೊತ್ತಿಗೆ, ಇಂಥ ದಿವಸದಲ್ಲೇ ನನಗೆ ಆ ಮಗುವನ್ನು ಬಲಿ ನೀಡ್ತೇನೆ ಅಂತ ಹರಿಶ್ಚಂದ್ರ ಮಾತು ಕೊಟ್ಟಿಲ್ಲ, ನೀಡ್ತೇನೆ ಅಂದಿದ್ದ. ವರುಣ ಬಂದು ಇವತ್ತು ಕೇಳಿದಾಗ ಹರಿಶ್ಚಂದ್ರ ಅಂತ ಇದ್ದಾನೆ, ಇನ್ನೂ ಮಗು ಹುಟ್ಟಿ 10 ದಿವಸವೂ ಆಗಿಲ್ಲ, ಆಶೌಚ ಇನ್ನೂ ಕಳೆದಿಲ್ಲ, ಹಾಗಾಗಿ ಆಶೌಚ ಕಳೆಯಲಿ, ಆಮೇಲೆ ಯಜ್ಞ ಮಾಡೋಣಂತೆ, ಬಲಿ ನೀಡೋಣಂತೆ. ವರುಣನಿಗಿದು ಹೌದು ಅಂತ ಅನಿಸ್ತು. ತಚ್ಛ್ರುತ್ವಾ ವಚನಂ ರಾಜ್ಞೋ ವರುಣೋ ಅಗಾತ್ ಸ್ವಮಾಲಯಂ. ತನ್ನ ಮನೆಗೆ ಹೊರಟು ಹೋದ. ನಿರ್ದಶೆ ಪುನರಭ್ಯೇತ್ಯ ಯಜಸ್ವೇತ್ಯಾಹ ನೃಪಂ. 10 ದಿವಸಗಳು ಕಳೆದು ವರುಣ ಮತ್ತೆ ಬಂದ. ಹರಿಶ್ಚಂದ್ರನಲ್ಲಿ ಕೇಳ್ತಾ ಇದ್ದಾನೆ. ಅವನಂದ, ನಿರ್ದಂತೋ ನಿಷ್ಫಲ ಪಶು ಪಶೋರ್ದಂತೇಶು ಜಾತೇಶು ಯೈಹಿ ಗಚ್ಚಾಧುನಾಪ್ಯತೆ ಅಪ್ಪತೆ. ಮಗುವಿಗೆ ಇನ್ನೂ ಹಲ್ಲೇ ಹುಟ್ಟಿಲ್ಲ. ಹಲ್ಲು ಹುಟ್ಟಿಲ್ಲ ಅಂತಂದರೆ ಅಷ್ಟು ಅಂಗ ಊನವಾಗಿದೆ ಅಂತ ಅರ್ಥ. ಹೀಗೆ ಊನಾಂಗವಾಗಿರತಕ್ಕಂಥ ಪಶುವನ್ನು ಬಲಿ ನೀಡಬಾರದು. ಹಾಗಾಗಿ ಆ ಮಗುವಿಗೆ ಹಲ್ಲು ಹುಟ್ಟಲಿ, ಆ ಬಳಿಕ ನೋಡೋಣಂತೆ. ವರುಣ ಈಗಲೂ ಹೊರಟು ಹೋದ. ಮಗುವಿಗೆ ಹಲ್ಲುಗಳು ಹುಟ್ಟಿದವು. 7 ವರ್ಷ ಮಗುವಿಗೆ ವಯಸ್ಸು. ವರುಣ ಮತ್ತೆ ಬಂದ. ಪುನರಪ್ಯಾಹ ರಾಜಾನಂ ಯಜಸ್ವೇತಿ ತಥೋ ಬ್ರವೀತ್. ಆಗಲಿ, ಹಲ್ಲು ಹುಟ್ಟಿ ಆಯಿತು, ಯಜ್ಞ ಮಾಡು. ರಾಜ ಅಂದ, ಪಶ್ಯಂತಿ ಮೇ ಅಮಾಂಪತೆ. ಈ ಹಲ್ಲುಗಳು ಏನಿದ್ದಾವೆ ಇದನ್ನು ಹಾಲು ಹಲ್ಲು ಅಂತ ಕರೀತಾರೆ. ಇವತ್ತಲ್ಲ ನಾಳೆ ಮತ್ತೆ ಪುನಃ ಬಿದ್ದು ಹೋಗುತ್ತದು, ಯಾವ ಹೊತ್ತಿಗೂ ಬಿದ್ದು ಹೋಗಬಹುದು. ಮತ್ತೆ ಪುನಃ ಅದು ಆ ಮಗು ಊನಾಂಗ ಆಗಿರತ್ತೆ. ಹಾಗಾಗಿ ಈ ಹಲ್ಲುಗಳೆಲ್ಲ ಬಿದ್ದು ದೃಢವಾಗಿರುವ ಹೊಸ ಹಲ್ಲುಗಳು ಬರಲಿ, ಆಮೇಲೆ ಯಾಗ ಮಾಡೋಣಂತೆ. ಸಂಪತ್ಸ್ಯಂತಿ ತಥಾ ಚಾನ್ಯೇ ತಥೋ ಯಕ್ಷೇ ವ್ರಜಾಧುನ. ವರುಣ ಪುನಃ ಹೊರಟು ಹೋದ. ಮತ್ತೆ ದಂತಗಳು ಹುಟ್ಟಿದವು. ವರುಣ ಮತ್ತೆ ಬಂದ. ಯಜಸ್ವೇದಿ ನೃಪಂ ಪ್ರಾಹ ರಾಜ ಪ್ರಾಹ ತ್ವಪಾಂಪತಿಂ. ಹಾಲು ಹಲ್ಲುಗಳೆಲ್ಲ ಹೋದವು, ಹೊಸ ಹಲ್ಲುಗಳು ಬಂದವು. ವರುಣ ಮತ್ತೆ ಪುನಃ ಬಂದ. ಆವಾಗ
ಹರಿಶ್ಚಂದ್ರ ಈಗ ಅಂತ ಇದ್ದಾನೆ, ಯದಾದು ಕ್ಷತ್ರಿಯೋ ಯಜ್ಞೆ ಪಶುರ್ಭವತಿ ವಾಲಿಪ ಧನುರ್ವೇದಂ ಯದಾ ವೇತ್ತಿ ತದಾ ಸ್ಯಾತ್ ಪಶುರುತ್ತಮ. ನಾನು ಕ್ಷತ್ರಿಯ ವಂಶದಲ್ಲಿ ಹುಟ್ಟಿದವ, ಕ್ಷತ್ರಿಯ ವಂಶದಲ್ಲಿ ಉತ್ಪನ್ನನಾಗಿರತಕ್ಕ ನನಗೆ ಹುಟ್ಟಿರುವಂತಹದ್ದು ಈ ಮಗು. ಹಾಗಾಗಿ ಅವನು ಕ್ಷತ್ರಿಯ ಅಂತ ಆಗೋದೇ ಕ್ಷತ್ರಿಯನಾಗಿ ಅವಶ್ಯವಾಗಿ ಪಡೆಯಬೇಕಾಗಿರತಕ್ಕಂತಹ ಧನುರ್ವಿದ್ಯಾದಿಗಳನ್ನು ಪಡೆದಾಗ. ಆವಾಗ ವ್ಯಕ್ತಿ ಪವಿತ್ರ ಅಂತ ಆಗ್ತಾ ಇದ್ದಾನೆ. ಇನ್ನೂ ಆತನಿಗೆ ವಿದ್ಯಾಭ್ಯಾಸ ಪೂರೈಸಿಲ್ಲ, ಪ್ರಾರಂಭವೇ ಆಗಿಲ್ಲ. ಹಾಗಾಗಿ ಯಾವಾಗ ಆತನ ಧನುರ್ವೇದ ವಿದ್ಯೆ ನಡೆದು ಹೋಗುತ್ತೋ ಆ ಬಳಿಕ ಬಾ. ಯದಾ ತಚ್ಛ್ರುತ್ವ ರಾಜವಚನಂ ವರುಣೋ ಅಗಾತ್ಸ್ವಮಾಲಯಂ. ವರುಣ ಇದಕ್ಕೂ ಹೂಗುಟ್ಟಿದ, ಎದ್ಕೊಂಡು ಹೋದ. ಮಗುವಿನ ಬಾಲಕನ ವಿದ್ಯಾಭ್ಯಾಸ ಪ್ರಾರಂಭ ಆಯಿತು. ಯದಾಸ್ತ್ರೇಷು ಚ ಶಸ್ತ್ರೇಷು ಸಮರ್ಥೋಭೂತ್ ಸರೋಹಿತಃ ಸರ್ವವೇದೇಷು ಶಾಸ್ತ್ರೇಷು ವೇತ್ತಾಭೂತ್ ಸತು ಅರಿಂದಮಃ. ಗುರುಕುಲವನ್ನು ಸೇರಿರತಕ್ಕಂತಹ ಹರಿಶ್ಚಂದ್ರನ ಪುತ್ರ ರೋಹಿತ, ಹರಿಶ್ಚಂದ್ರನ ಪುತ್ರ ರೋಹಿತ ಧನುರ್ವೇದದಲ್ಲಿ ಋಗಾದಿ ವೇದಗಳಲ್ಲಿ ನಿಷ್ಣಾತನಾದ, ಸರ್ವವೇದೇಷು ಶಾಸ್ತ್ರೇಷು ಸಮಸ್ತ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದ. ಯುವರಾಜ್ಯ ಅನುಪ್ರಾಪ್ತೆ ರೋಹಿತೆ ಷೋಡಶಾಬ್ದಿಕೆ. ಯುವರಾಜನಾಗಿ ಬಿಟ್ಟ ರೋಹಿತ. 16 ವರ್ಷದ ವಯಸ್ಸು. ಪ್ರೀತಿಮಾನ್ ಅಗಮತ್ತತ್ರ ಯತ್ರ ರಾಜ ಸರೋಹಿತ. ಈವಾಗ ವರುಣ ಮತ್ತೆ ಪುನಃ ಬಂದ. ಹರಿಶ್ಚಂದ್ರನೂ ಇದ್ದಾನೆ, ಅಲ್ಲೇ ಜೊತೆಯಲ್ಲಿ ರೋಹಿತನೂ ಇದ್ದಾನೆ. ಬಂದಿರುವ ವರುಣ ಕೇಳ್ತಾ ಇದ್ದಾನೆ, ಯಜಸ್ವಾದ್ಯ ಸುಖಂ ಸ್ವಕಂ. ರಾಜ ನೋಡು, ಇವತ್ತು ನಿನ್ನ ಆ ವಿದ್ಯಾಭ್ಯಾಸವೂ ಕೂಡ ಮಗನದ್ದು ಪೂರೈಸಿ ಹೋಗಿದೆ, ಯಜ್ಞ ಮಾಡು, ಬಲಿ ಕೊಡು. ಆಗಲಿ ಇಂದ ಹರಿಶ್ಚಂದ್ರ. ಓಮಿತ್ಯುವಾಚ ನೃಪವರಃ ಋತ್ವಿಜ ಪ್ರಾಹ ಭೂಪತಿ ರೋಹಿತಂಜ ಸುತಂ ಜ್ಯೇಷ್ಠಂ ಶೃಣ್ವತೋ ವರುಣಸ್ಯ ಚ. ಹರಿಶ್ಚಂದ್ರ ಹೇಳ್ತಾ ಇದ್ದಾನೆ, ಏಹಿ ಪುತ್ರ ಮಹಾವೀರ ಯಕ್ಷೇ ತ್ವಾಂ ವರುಣಾಯ ಹಿ. ಮಗನೇ ಇಲ್ವಾ, ನಿನ್ನನ್ನು ವರುಣನಿಗೆ ಯಜ್ಞದಲ್ಲಿ ಬಲಿ ನೀಡಬೇಕಾಗಿದೆ, ಬಾ ಅಂತ ಕರೆದ. ರೋಹಿತ ಪುತ್ರ, ಅವನಿಗೆ ಹಿಂದಿನ ಘಟನೆಗಳು ಒಂದೂ ತಿಳಿದಿಲ್ಲ. ಯಾಕೆ ನನ್ನನ್ನು ಬಲಿ ಕೊಡಬೇಕು, ಕಾರಣ ಎಲ್ಲ ಕೇಳಿದ. ಈತನ ಪ್ರಶ್ನೆಗೆ ಈ ಹಿಂದೆ ಏನು ನಡೆದಿತ್ತು, ಏನು ಷರತ್ತಿನ ಮೇಲೆ ಇವನ ಉತ್ಪತ್ತಿ ನಡೆದಿದೆ, ಅವೆಲ್ಲವನ್ನು ಕೂಡ ವಿಸ್ತಾರವಾಗಿ ಹಿಂದೆ ನಡೆದ ಘಟನೆ ಎಲ್ಲವನ್ನು ಕೂಡ ಹರಿಶ್ಚಂದ್ರ ಮಗನಾಗಿರತಕ್ಕಂತಹ ರೋಹಿತನಿಗೆ ತಿಳಿಸಿದ. ಅಷ್ಟು ಹೊತ್ತಿಗೆ ರೋಹಿತ ಪಿತರಂಪ್ರಾಹ ಶೃಣ್ವತೋ ವರುಣಸ್ಯ ಚ. ತಂದೆಗೆ ಹಾಗೂ ಆ ವರುಣರ ದೇವನಿಗೂ ಕೂಡ ಕೇಳಿಸುವಂತೆ ರೋಹಿತ ಅಂದ. ಅವನು ಹೇಳ್ತಾ ಇದ್ದಾನೆ, ಅಹಂ ಪೂರ್ವಂ ಮಹಾರಾಜ ಋತ್ವಿಗ್ಭಿ ಸಪುರೋಹಿತ ವಿಷ್ಣವೇ ಲೋಕನಾಥಾಯ ಯಕ್ಷ್ಯೇಹಂ ತ್ವರಿತಂ ಶುಚಿ ಪಶುನಾ ವರುಣೇನಾಥ ತದನುಜ್ಞಾತುಮರ್ಹಸಿ. ರೋಹಿತ ಯುವರಾಜನಾಗಿದ್ದಾನೆ, ಅಪ್ಪನ ಹತ್ರ ಹೇಳ್ತಾ ಇದ್ದಾನೆ, ವರುಣನಿಗೂ ಕೂಡ ಕೇಳಿಸ್ತಾ ಇದೆ. ಯುವರಾಜ ರೋಹಿತ ಅಂತ ಇದ್ದಾನೆ, ಅಹಂ ಪೂರ್ವಂ ಮಹಾರಾಜ ಋತ್ವಿಗ್ಭಿ ಸಪುರೋಹಿತ. ಇವತ್ತು ನಾನು ಮೊದಲಾಗಿ ಒಂದು ಯಾಗ ಮಾಡಬೇಕಾಗಿದೆ. ರೋಹಿತ ಅಂತ ಇದ್ದಾನೆ, ಮೊದಲು ನಾನೊಂದು ಇವಾಗ ಯಾಗ ಮಾಡಬೇಕಾಗಿದೆ. ಏನು? ವಿಷ್ಣವೇ ಲೋಕನಾಥಾಯ, ಮಹಾವಿಷ್ಣುವನ್ನು ಉದ್ದೇಶಿಸಿಕೊಂಡು ಇವತ್ತು ನಾನೊಂದು ಯಾಗ ಮಾಡಬೇಕಾಗಿದೆ. ಏನು ಯಾಗ? ನಾನೂ ಪಶುಬಲಿ ನೀಡಬೇಕಾಗಿದೆ. ಏನು ಪಶುಬಲಿ? ವರುಣೇನಾಥ ತದನುಜ್ಞಾತುಮರ್ಹಸಿ. ವರುಣನನ್ನೇ ಬಲಿ ನೀಡಿ ಇವತ್ತು ನಾನು ವಿಷ್ಣುವಿಗೆ ಯಾಗ ಮಾಡಬೇಕಾಗಿದೆ, ಅದಕ್ಕೆ ನನಗೆ ಅನುಮತಿ ಕೊಡು. ವರುಣ ರೋಹಿತನನ್ನು ಬಲಿ ಪಡೆಯಬೇಕು ಅಂತ ಬಯಸಿದರೆ, ರೋಹಿತ ವರುಣನನ್ನೇ ಬಲಿ ಪಡೆಯಬೇಕು ಅಂತ ಹೇಳಿಕೊಂಡು ಬಯಸಿದ್ದಾನೆ. ವರುಣನಿಗೆ ಕೇಳುವಂತೆ ಹೇಳಿದ್ದಾನೆ.
ರೋಹಿತಸ್ಯ ತು ತದ್ವಾಕ್ಯಂ ಶ್ರುತ್ವಾ ವಾರೀಶ್ವರಸ್ತದ ಕೋಪೇನ ಮಹತಾವಿಷ್ಟಃ ಜಲೋದರಮಥಾಕರೋತ್. ವರುಣನಿಗಿದರಿಂದ ಕೋಪ ಬಂದು ಹರಿಶ್ಚಂದ್ರ ಭೂಪತಿಗೆ ಜಲೋದರ ರೋಗ ಬರುವಂತೆ ಶಪಿಸಿ ಹೊರಟು ಹೋಗಿಬಿಟ್ಟ. ರೋಹಿತ ಇನ್ನು ಊರಲ್ಲಿದ್ದರೆ ಆಗಿಲ್ಲ ಅಂತ ಹೇಳಿಕೊಂಡು ಎದ್ದು ಕಾಡಿಗೆ ಹೊರಟು ಹೋದ. ಗೃಹೀತ್ವಾ ಸಧನುರ್ವಿದಿವ್ಯಂ ರಥಾರೂಢೋ ಗತವ್ಯಥಃ ಯತ್ರ ಆರಾಧ್ಯ ವರುಣಂ ಹರಿಶ್ಚಂದ್ರೋ ಜನೇಶ್ವರಃ ಗಂಗಾಯಾಂ ಪ್ರಾಪ್ತವಾನ್ ಪುತ್ರಂ ತತ್ರಾಗಾತ್ ಸೋಪಿ ರೋಹಿತಃ. ಹರಿಶ್ಚಂದ್ರ ಎಲ್ಲಿ ಯಾವ ಗೋದಾವರಿ ತೀರದ ಯಾವ ಜಾಗದಲ್ಲಿ ತಪಸ್ಸು ಮಾಡಿ ವರುಣನಿಂದಾಗಿ ಈ ರೋಹಿತನನ್ನು ಮಗನನ್ನಾಗಿ ಪಡೆದಿದ್ದನೋ ಅದೇ ಜಾಗಕ್ಕೆ ಬಂದ. ವ್ಯತೀತಾನ್ಯಥ ವರ್ಷಾಣಿ ಪಂಚಷಷ್ಠೇ ಪ್ರವರ್ತತಿ. 5-6 ವರ್ಷಗಳು ಹೀಗೆ ಕಳೆದವು. ಅಲ್ಲಿ ಉಳಿದುಕೊಂಡು ಇರೋ ಹೊತ್ತಿಗೆ ತಂದೆಗೆ ಇಂತಹ ಒಂದು ರೋಗ ಬಂದಿದೆ, ಅದು ತೀವ್ರವಾಗಿದೆ ಎಂಬ ವಿಚಾರವನ್ನು ಈ ರೋಹಿತ ತಿಳಿದ. ಅವನು ಅಂದ್ಕೋತಾ ಇದ್ದಾನೆ, ಮಯಾ ಪುತ್ರೇಣ ಜಾತೇನ ಪಿತೃವೈ ಕ್ಲೇಶಕಾರಿಣ ಕಿಂ ಫಲಂ ಕಿಂ ನು ಕೃತಂ ಸ್ಯಾತ್ ಇತ್ಯೇವಂ ಪರಿಚಿಂತಯತ್. ನನ್ನಂತಹ ಒಬ್ಬ ಮಗನು ಹುಟ್ಟಿದ್ದರಿಂದಾಗಿ ತಂದೆಗೆ ಇಂತಹ ಕ್ಲೇಶ ಬರುವಂತಾಯಿತು. ಇಂತಹ ನಾನು ಇದ್ದು ಏನು ಉಪಯೋಗ, ಏನು ಪ್ರಯೋಜನ? ಬರೀದೇ ತಂದೆಗೆ ಕ್ಲೇಶವನ್ನಷ್ಟು ತಂದುಕೊಟ್ಟೆ, ತಂದೆಗೆ ಬಂದಿರತಕ್ಕಂಥ ಕ್ಲೇಶ ಹೇಗೆ ಪರಿಹಾರವಾದೀತು ಅಂತ ಹೇಳಿಕೊಂಡು ರೋಹಿತ ತಂದೆಯ ಕುರಿತಾಗಿ ಯೋಚಿಸಲಿಕ್ಕೆ ಪ್ರಾರಂಭ ಮಾಡಿದ.